ಆಲ್ಸೋ ಕೋತಿಗಳು ತುಂಬ ಇತ್ತು ಅಂದರೆ. ಸೊ ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದೆ ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಟಿಫನ್ಗೆ ಪುಳಿಯೋಗರೆ ಮಾಡಿ ನಾನು ಕೂಡ ಸ್ವಲ್ಪ ಬೇಗ ಸ್ನಾನ ಮಾಡಿ ರೆಡಿಯಾಗಿ ನಾನು ಕೂಡ ಬಸ್ ಹತ್ತಿ ಹೊಸಕೋಟೆ ತಲುಪಿದೆ. ನನ್ನ ಫ್ರೆಂಡ್ ಬಂದಿದ್ಲು, ಅವಳನ್ನ ಪಿಕ್ ಮಾಡಿಕೊಂಡು ನಾನು ಮತ್ತು ಅವಳು ಇವತ್ತು ಅವ್ರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಸೀತಿ ಬೆಟ್ಟ ಅಂತ. ಸೊ ನಾವು ಕೂಡ ಒಂದು ಬಸ್ ಹತ್ತಿ ಇಳಿದು ಮತ್ತು ಆಟೋ ಚೇಂಜ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಇನ್ನೊಂದು ಆಟೋ ಕೂಡ ಚೇಂಜ್ ಮಾಡಿಕೊಂಡು ನಾವು ಕೂಡ ಸೀತಿ ಬೆಟ್ಟ ಹತ್ರ ತಲುಪಿದ್ವಿ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಬಂತು ನಮಗೆ. ಸೊ ಯಾರಾದರೂ ಹೋಗಂಗಿದ್ರೆ ನೆಟ್ವರ್ಕ್ ಇಶ್ಯೂಸ್ನ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಇದು ದೇವಸ್ಥಾನದ ಸ್ಟಾರ್ಟಿಂಗು. ಆ್ಯಂಡ್ ಆಲ್ಸೋ ನಾವು ಕೂಡ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಕೋತಿಗಳು ತುಂಬ ಇತ್ತು, ಅಂದರೆ ಏನಾದರೂ ಕವರ್ಸು ಅದೆಲ್ಲ ಇದ್ದರೆ ಬೇಗ ಕಿತ್ಕೊಂಡ್ಬಿಡುತ್ತೆ. ನಾವು ಸೇಫ್ಟಿ ಸೈಡ್ಗೆ ಬ್ಯಾಗ್ ತೊಗೊಂಡೋಗಿದ್ವಿ. ಸೊ ಆ ಕವರ್ಸ್ ಎಲ್ಲ ಆ ಬ್ಯಾಗ್ಸಲ್ಲಿ ಇಟ್ಬಿಟ್ಟು ಆರಾಮಾಗಿ ನಾವು ನಡ್ಕೊಂಡು ಹೋದ್ವಿ. ಬಟ್ ಆಲ್ಸೋ ಆ ಕೋತಿಗಳಿಗೆ ಸಿಕ್ಕಾಪಟ್ಟೆ ಭಯ ಬಿದ್ವಿ. ಸೊ ಬೇಗ ಮೇಲೆ ಹೋಗಿಬಿಟ್ವಿ, ಅಷ್ಟೊಂದೇನು ಸ್ಟೆಪ್ಸ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ನೋಡಿ ಹೆಂಗಿದೆ ಕೋತಿಗಳು, ಅಲ್ಲೊಂದು ಮತ್ತು ಈ ಕಡೆ ಒಂದು ಸೈಡಲ್ಲಿ ಹಂಗೆ ಕೂತಿತ್ತು. ಅಲ್ಲಿ ಒಳಗಡೆ ವಿಡಿಯೋ ತೆಗಿಯೋಕ್ಕೆ ನಮಗೆ ಅಲೋ ಇಲ್ಲ, ಸೊ ತೆಗ್ದಿಲ್ಲ ನಾನು. ಆ್ಯಂಡ್ ಆಲ್ಸೋ ಬರಬೇಕಾದ್ರೆ ಒಂದು ಸ್ವಲ್ಪ ಗೋಬಿ ಮತ್ತು ಪಾನಿಪುರಿ ತಿಂದ್ಕೊಂಡು ಬಂದ್ವಿ. ಆ್ಯಂಡ್ ಆಲ್ಸೋ ಒಂದು ಇನ್ಸಿಡೆಂಟ್ ನಡೀತು, ಅದೇನು ಅಂತಂದ್ಬಿಟ್ಟು ನಾನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಸಲ ಚೆಕ್ ಮಾಡಿ. ಇಷ್ಟ ಆಗಿತ್ತು ನನ್ನ ಡೈಲಿ ವ್ಲಾಗ್. ಬಾಯ್ ಎಲ್ರಿಗೂ, ಟಾಟಾ.